ಚಿಕ್ಕನಾಯಕನಹಳ್ಳಿಯಲ್ಲಿ ಎಸ್ಸಿ/ಎಸ್ಟಿ ಹಿತರಕ್ಷಣಾ ಸಮಿತಿ ಸಭೆ, ಸಮುದಾಯದ ಸಮಸ್ಯೆಗಳ ಕುರಿತು ಸುದೀರ್ಘ ಚರ್ಚೆ. ಚಿಕ್ಕನಾಯಕನಹಳ್ಳಿ ಪಟ್ಟಣದ ತಿ.ನಂ. ಶ್ರೀ ಭವನದಲ್ಲಿ ನಡೆದ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ವರ್ಗಗಳ ತಾಲ್ಲೂಕು ಮಟ್ಟದ ಹಿತರಕ್ಷಣಾ ಸಮಿತಿ ಸಭೆಯಲ್ಲಿ ಜೆಡಿಎಸ್ ಶಾಸಕಾಂಗ ಪಕ್ಷದ ನಾಯಕರು ಹಾಗೂ ಚಿಕ್ಕನಾಯಕನಹಳ್ಳಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಶ್ರೀ ಸುರೇಶ್ ಬಾಬು ಸಿ.ಬಿ. ಅವರು ಭಾಗವಹಿಸಿ ಎಂ.ಎಲ್.ಸಿ. ರಮೇಶ್ ಬಾಬು, ತಾಲ್ಲೂಕು ದಂಡಾಧಿಕಾರಿಗಳು ಹಾಗೂ ವಿವಿಧ ಇಲಾಖೆಗಳ ಅಧಿಕಾರಿಗಳೊಂದಿಗೆ ಎಸ್ಸಿ/ಎಸ್ಟಿ ಸಮುದಾಯದ ಜನರ ಸಮಸ್ಯೆಗಳ ಕುರಿತು ಸುದೀರ್ಘ ಚರ್ಚೆ ನಡೆಸಿದರು. ಸಭೆಯಲ್ಲಿ ಮೈನಿಂಗ್ ಮನೆಗಳ ಪಟ್ಟಿಯನ್ನು ಸಿದ್ಧಪಡಿಸಿ ಅನುಮೋದನೆಗಾಗಿ ಕಳುಹಿಸಿರುವ ಕುರಿತು ಅಧಿಕಾರಿಗಳು ಮಾಹಿತಿ ನೀಡಿದರು. ಬಗರು ಹುಕುಂ ಸಾಗುವಳಿಗೆ ಸಂಬಂಧಿಸಿದಂತೆ ಎಸ್ಸಿ/ಎಸ್ಟಿ ಸಮುದಾಯದ ಅನೇಕರು ಅರ್ಜಿ ಸಲ್ಲಿಸಿದ್ದರೂ ಸೇಂದಿವನ ಜಮೀನು ಮಂಜೂರಾತಿ ಪ್ರಕ್ರಿಯೆ ವಿಳಂಬವಾಗಿರುವ ಬಗ್ಗೆ ಸಮುದಾಯದ ಮುಖಂಡರು ಪ್ರಶ್ನೆ ಎತ್ತಿದರು. ಈ ವಿಷಯವನ್ನು ರಾಜ್ಯ ಸರ್ಕಾರದ ಗಮನಕ್ಕೆ ತಂದು ಸೂಕ್ತ ಕ್ರಮ ಕೈಗೊಳ್ಳುವಂತೆ ಪತ್ರ ಬರೆಯುವುದಾಗಿ ಸಭೆಯಲ್ಲಿ ತಿಳಿಸಲಾಯಿತು. ಇದೇ ವೇಳೆ 100ಕ್ಕೂ ಹೆಚ್ಚು ಪಡಿತರ ಚೀಟಿಗಳನ್ನು ಹೊಂದಿರುವ ಗ್ರಾಮಗಳಿಗೆ ಪಡಿತರ ಉಪಕೇಂದ್ರ ಮಂಜೂರು ಮಾಡುವಂತೆ ಹಾಗೂ ಎಸ್ಸಿ/ಎಸ್ಟಿ ಸಮುದಾಯ ಹೆಚ್ಚಾಗಿ ವಾಸಿಸುವ ಗ್ರಾಮಗಳಲ್ಲಿ ಮದ್ಯ ಮಾರಾಟದ ಹಾವಳಿ ಹೆಚ್ಚುತ್ತಿರುವ ಕುರಿತು ಅಧಿಕಾರಿಗಳ ಗಮನ ಸೆಳೆದು ಅಗತ್ಯ ಕ್ರಮ ಕೈಗೊಳ್ಳುವಂತೆ ಸೂಚಿಸಲಾಯಿತು. ಸಭೆಯಲ್ಲಿ ಡಿಎಸ್ಎಸ್ ಮುಖಂಡರು ಹಾಗೂ ಸಮುದಾಯದ ಪ್ರತಿನಿಧಿಗಳು ತಮ್ಮ ಸಮಸ್ಯೆಗಳು ಮತ್ತು ವಿವಿಧ ಬೇಡಿಕೆಗಳನ್ನು ಮಂಡಿಸಿ ಪರಿಹಾರಕ್ಕೆ ಅಗತ್ಯ ಕ್ರಮ ಕೈಗೊಳ್ಳುವಂತೆ ಮನವಿ ಮಾಡಿದರು. ಸಭೆಯಲ್ಲಿ ತಾಲ್ಲೂಕು ಮಟ್ಟದ ವಿವಿಧ ಇಲಾಖೆಗಳ ಅಧಿಕಾರಿಗಳು, ಎಸ್ಸಿ/ಎಸ್ಟಿ ಸಮುದಾಯದ ಜನಪ್ರತಿನಿಧಿಗಳು, ಮುಖಂಡರು ಹಾಗೂ ಡಿಎಸ್ಎಸ್ನ ಹಲವು ಮುಖಂಡರು ಉಪಸ್ಥಿತರಿದ್ದರು. ಇದು ಅಂಬೇಡ್ಕರ್ ಭವನನೂ ಇದೆ, ಪಕ್ಕ ಜಗಜೀವನ್ ರಾಮ್ ಭವನನೂ ಆದರೆ ಎರಡಕ್ಕೂ ಅನುಕೂಲ ಆಗುತ್ತೆ ಅಂತ. ಈಗ ಅಂಬೇಡ್ಕರ್ ಭವನನೂ ಕೂಡ ಮೇಲ್ದರ್ಜೆಗೆ ಏರ್ಸೋಕ್ಕೆ 4 ಕೋಟಿ ರೂಪಾಯಿ ಈಗಾಗಲೇ ಹಿಂದೆ ಮಾದೇವಪುರದ ಕೇಳಿದೆ. ಈಗ ಯಾರು ಸಚಿವರಾಗ್ತಾರೆ ನೋಡ್ಕೊಂಡು ಅದನ್ನು ಮಾಡ್ತೀವಿ. ಇದಕ್ಕೂ ಈಗಾಗಲೇ 75 ಲಕ್ಷ ಹಣ ಇದೆ ಇದರಲ್ಲಿ. ಈಗ ಫಾರೆಸ್ಟಿಂದ ಎಲ್ಲ ಮರಗಳನ್ನೆಲ್ಲ ಕಡ್ದಿದ್ದಾರೆ. ಈಗ ಅದೆಲ್ಲ ಕ್ಲಿಯರೆನ್ಸ್ ಆಗಿದೆ. ಇನ್ನು ಯಾವತ್ತಾರು ಒಂದು ದಿವಸ ಅದನ್ನು ಪೂಜೆ ಮಾಡಿ ಸ್ಟಾರ್ಟ್ ಮಾಡ್ತಾರೆ. ಅದು ಪ್ಲ್ಯಾನು 2 ಫ್ಲೋರ್ದು ಆಗಿದೆ. ಅದಕ್ಕೆ ಇನ್ನೂ ಕೂಡ ಹಣ ಬೇಕು ಅಂತ ಕೇಳಿದ್ವಿ, ಕೊಡ್ತೀನಿ ಅಂತ ಹೇಳಿದ್ದಾರೆ. ಅದನ್ನು ಪ್ರಾರಂಭ ಈಗ ಶುರು ಮಾಡಬೇಕು ಅವರು. ಅದಕ್ಕೆ ಮರ ಎಲ್ಲ ಕಡಿಬೇಕು ಅಂತ ಅದೊಂದು ಸ್ವಲ್ಪ ಇದು ಸಮಸ್ಯೆ ಇತ್ತು. ಮರ ಕಡಿಯತಕ್ಕಂಥದ್ದು ಆಗಿದೆಯಲ್ಲ ಇವರೇ ಆಗಿದೆ. ಮರ ಕಡಿಯೋದೆಲ್ಲ ಮುಗಿದಿದೆ ಮೊನ್ನೆ. ಇವತ್ತು ಮಿಕ್ಕಿದೀಗ ಈಗ ಕೆಲಸ ಪ್ರಾರಂಭ ಮಾಡೋದನ್ನ ಈಗ ಶೀಘ್ರವಾಗಿ ನಮ್ಮ ಇವರು ಅಷ್ಟೇ, ಯಾರು ಸೋಷಿಯಲ್ ವೆಲ್ಫೇರ್ ಆಫೀಸರ್ ಇಲ್ಲ, ಅವರು ಟ್ರಾನ್ಸ್ಫರ್ ಆಗಿ ಹೊರಟೋಗ್ಯಾರೆ. ಈಗ ಬೇರೆ ಯಾರು ಬರಲಿ, ಇರೋರ ಕೈಲಿ ಹೇಳಿ ಈಗ ಶೀಘ್ರವಾಗಿ ಪ್ರಾರಂಭ ಮಾಡಿಸೋಣ ನಾವೆಲ್ಲ ಸೇರಿಬಿಟ್ಟು. ಥ್ಯಾಂಕ್ ಯು. ಆಮೇಲೆ ಜಗಜೀವನ್ ಖಂಡಿತ ಮುಂದೆ ಇಡೋಂಥ ಕೆಲಸ ನಾವೆಲ್ಲ ಸೇರಿ ಮಾಡೋಣ. ನೆಕ್ಸ್ಟ್ ತಹಸೀಲ್ದಾರ್ ಹೇಳ್ತಾರೆ. ಈಗ ನಾವು ಆದ್ಯತೆ ಮೇರೆಗೆ ನಾವು ಎಲ್ಲ ಕೂಡ ನಾವು ಪಟ್ಟಿ ಮಾಡ್ಕೊಂಡಿದ್ವಿ. ಎಷ್ಟು ಬಾಕಿ ಇದೆ ಸುಮಾರು ವರ್ಷದಿಂದ ಸಾಗುವಳಿ ಚೀಟಿ ಕೊಡೋದಕ್ಕೆ, ಖಾತೆ ಮಾಡೋದಕ್ಕೆ ಮತ್ತು ಕಮಿಟಿ ಮುಂದೆ ಇಡೋದಕ್ಕೆ ಅಂತ ಹೇಳಿ ನಾವು ಪಟ್ಟಿ ಮಾಡ್ಕೊಂಡಿದ್ವಿ. ಈಗ ಹೊಸದಾಗಿ ತಂತ್ರಾಂಶ ಇರೋದ್ರಿಂದ ಅದು ತಪ್ಪು. ಇವರೊಬ್ಬರೇ ಅಲ್ಲ, ಚಿಕ್ಕನಾಯಕನಹಳ್ಳಿ ಮುನ್ಸಿಪಲ್ ಚೀಫ್ ಆಫೀಸರು ಇದೇ ಕೆಲಸ ಮಾಡಿದ್ದಾರೆ. ತಹಶೀಲ್ದಾರ್ ಅವರು 23/6/26 ಇವರಿಬ್ಬರಿಗೂ ಒಂದು ಕಾರಣ ಕೇಳಿ ಶೋಕಾಸ್ ನೋಟಿಸ್ ಕೊಟ್ಟಿದ್ದಾರೆ. 22ಕ್ಕೆ ಸಭೆ ಕೂಡ ಪೂರ್ವಭಾವಿ ಸಭೆ ಮಾಡಿ ಅವರಿಗೆ ಶೋಕಾಸ್ ನೋಟಿಸ್ ಕೊಟ್ಟಿದ್ದಾರೆ. ಅವರು ಅಲ್ಲಿ ನಿವೇಶನದ ಲಭ್ಯತೆ ಇಲ್ಲ ಅಂತ ಈಗ ಓರಲ್ ಆಗಿ ಹೇಳ್ತಾ ಇದ್ದಾರೆ, ಲಿಖಿತವಾಗಿ ಕೊಟ್ಟಿಲ್ಲ. ಒಂದು ಲಿಖಿತವಾಗಿ ಮಾಹಿತಿ ಕೊಡಲಿ. ನಾನು ಶಾಸಕರ ಪರವಾಗಿ ತಹಶೀಲ್ದಾರ್ ರಿಕ್ವೆಸ್ಟ್ ಮಾಡ್ತೀನಿ, ಅಕಸ್ಮಾತ್ ನಿವೇಶನ ಲಭ್ಯ ಇಲ್ಲ ಅಂದರೆ ಪರ್ಚೇಸ್ ಮಾಡೋಕ್ಕೆ ಅವಕಾಶ ಇದೆ ಪಂಚಾಯತಿಯಿಂದ. 2 ಕಡೆ ಎಲ್ಲಿದೆ ಅವರೊಂದು ಇನ್ಸ್ಪೆಕ್ಷನ್ ಮಾಡಿ ನೆಕ್ಸ್ಟ್ ಮೀಟಿಂಗಲ್ಲಿ ಒಂದು ರಿಪೋರ್ಟ್ ಕೊಡಲಿ. ಪರ್ಚೇಸ್ ಮಾಡೋಕ್ಕೆ ಅವಕಾಶ ಇದೆ. ಮತ್ತು ಶಾಸಕರು ಸಹ ಇದು ಮಾಡಿ ಏನು ಹೇಳ್ತಾ ಇದ್ದಾರೆ, ಸಿವಿಕ್ ಕಮ್ಯುನಿಟಿ ಸೈಟು ನಾಗರಿಕ ನಿವೇಶನದ ಲಭ್ಯತೆ ಇದೆ. ಅಲ್ಲಿ ತಾವು ಯಾರು ಒಂದು ಡೆಲಿಗೇಷನ್ ಬಂದರೆ ನಾನು ಕರ್ಕೊಂಡೋಗಿ ತೋರಿಸ್ತೀನಿ, ತಾವು ಹೇಳಿದ್ರೆ ಅದನ್ನು ನಾನು ಮುಂದಿನ ಮೀಟಿಂಗ್ ಮಾಹಿತಿ ಕೊಡ್ತೀನಿ, ರೆಕಮೆಂಡ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ತಾವೊಂದು ಸಮಿತಿ ಏನಾದ್ರು ಆದರೆ ಇಲ್ಲ ಈಗ ರೆಕಾರ್ಡ್ ಮಾಡೋಣ ಅದನ್ನು. ಈಗ ಅದಾಯಿತು, ಈಗ ಅದಕ್ಕೆ ಈಗ ರೆಕಾರ್ಡ್ ಮಾಡಿ ಅವ್ರೇನು ಹೇಳ್ತಾರೆ, ನಿಮ್ದು ಯಾವುದೋ ಒಂದು ಡೆಲಿಗೇಷನ್ ಬನ್ನಿ, ನಾನು ಅದು ತೋರಿಸ್ತೀನಿ, ನೀವು ಯಾವ ಸೆಲೆಕ್ಟ್ ಮಾಡ್ತೀರೋ ನಾನು ತಹಶೀಲ್ದಾರ್ ಮೂಲಕ ರೆಕಮೆಂಡ್ ಮಾಡಿ ಮುಂದಿನ ಸಭೆಗೆ ತರ್ತೀನಿ ಅಂತ ಈಗ ಅವ್ರು ಹೇಳ್ತಾ ಇರೋದು, ನಂದಲ್ಲ ಮಾಹಿತಿ. ಅದಕ್ಕೆ ಅವ್ರು ನೋಟಿಸ್ ಕೊಟ್ಟಿದ್ದಾರೆ ತಹಶೀಲ್ದಾರ್ ಅವರು ಇಬ್ಬರು. ಅದಕ್ಕೆ ಒಂದು ಇಲ್ಲ ಇನ್ನು ಮೊನ್ನೆ ಕೊಟ್ಟಿದ್ದಾರೆ. ಈ ಕಡೆ ಎರಡನೇದಿಗೆ ನಮಗೆ ಕೆಲಸ ಆಗಬೇಕು, ನಿವೇಶನ ಸಿಗೋಂಥದ್ದು ವಾಲ್ಮೀಕಿ ಭವನಕ್ಕೆ. ಅದಕ್ಕೆ ತಹಶೀಲ್ದಾರ್ಗೆ ಜವಾಬ್ದಾರಿ ಕೊಟ್ಬೇಡ, ಅವ್ರ ಜೊತೆ ಇನ್ಸ್ಪೆಕ್ಷನ್ ಮಾಡಿ ನೆಕ್ಸ್ಟ್ ಮೀಟಿಂಗಲ್ಲಿ ಒಂದು ಮಾಡಿರುತ್ತೆ. ಕೆಲಸ ಆಗಬೇಕಲ್ಲ ನಮಗೆ. ಇಲ್ಲ, ಇಲ್ಲಿದೆ ಚಿಕ್ಕನಾಯಕನಹಳ್ಳಿದು ಕೆಲಸ ನಡೀತಾ ಇದೆ. ವಾಲ್ಮೀಕಿ ಭವನ, ಅದು ವಾಲ್ಮೀಕಿ ಭವನದ್ದು ಕೆಲಸ ನಡೀತಾ ಇದೆ ಚಿಕ್ಕನಾಯಕನಹಳ್ಳಿ. ಮಾಡಿ ಉದಾಸೀನ ಮಾಡಬೇಡಿ. ಖಾಲಿ ಶೋಗಳಿದಾವ ನೋಡ್ತಾ ಇರ್ತಾರೆ.
ಮಾಡಿಸಲಿರ್ಬೋದು. ಮತ್ತು ಚರಂಡಿಗಳದ್ದು ಅಲ್ಲಿ ನಮ್ಮ ಕಾಲೋನಿಲಿ ಚೆನ್ನಾಗಿದ್ದಾವೆ ಸದ್ಯಕ್ಕೆ ಇರೋದ್ರಲ್ಲಿ. ಮೇಯ್ನ್ ರೋಡಲ್ಲಿ ಆಗಬೇಕು. ನಮ್ಮ ಕಾಲೋನಿ ನೀಟಾಗಿ ಇಟ್ಕೊಂಡಿದ್ದಾರೆ, ನೋಡಿದೆ ಮೊನ್ನೆನೂ ಅಲ್ಲಿ ಹೋದಾಗ ತುಂಬ ಚೆನ್ನಾಗಿ ಇಟ್ಕೊಂಡು ಅದು ಕೊಟ್ಟಿಲ್ಲ, ಅದನ್ನು ನೆನ್ನೆ ಮಾಡಿದ್ದೀವಿ. ಅದೊಂದು ಪ್ಲ್ಯಾನ್ ಮಾಡಿಸ್ತೀವಿ. ಎಲ್ಲ ಬರ್ತೀವಿ, ನೀವು ಸ್ಮಶಾನ ನೀಟಾಗಿ ಇಟ್ಕೊಂಡು ಅಲ್ಲಿ ನೀರಿನ ವ್ಯವಸ್ಥೆ ಆಗಬೇಕು. ಬಂದವ್ರಿಗೆ ಕೂತ್ಕೊಳ್ಳೋಕೆ ಒಂದು ಶೆಲ್ಟರ್ ಬೇಕು, ಅಲ್ಲಿ ಇಟ್ಕೊಂಡು ಅಲ್ಲಿ ಹೆಣನ ಇಟ್ಕೊಳ್ಳೋಕ್ಕೆ ಒಂದು ಜಾಗ, ಅದೊಂದು ಚೂರು ಶೆಡ್ ಯಾವ್ದಾರು ಅಮೌಂಟ್ ಇದೆಯಲ್ಲ, ಈಗ 3 ಬಂದಿತ್ತಲ್ಲ, ಅದರಲ್ಲೊಂದು ಚೂರು ಪ್ರಾವಿಷನ್ ಮಾಡ್ಕೊಳ್ಳಿ. ನನಗೆ ಈ ಮೀಟಿಂಗಲ್ಲಿ ನಿಮ್ಮನ್ನು ಅಲ್ಲಿ ಕುಣಿಸಿ ನಾನಿಲ್ಲಿ ಕೂತ್ಕೊಳ್ಳೋದು ಸರಿ ಅನಿಸ್ತಾ ಇಲ್ಲ. ಆಗಲೇ ಮುಜುಗರ ನಾನು ತಹಸೀಲ್ದಾರ್ಗೆ ವ್ಯಕ್ತಪಡಿಸಿದೆ. ಒಂದು ನಿಮಿಷ, ಅದಕ್ಕೆ ಈಗ ಒಂದು ಐಡಿಯಾ ಬಂತು ನನಗೆ ಇಲ್ಲಿ ಕೂತಿದ್ದಂಗೆ. ಅದಕ್ಕೆ ತಿಮ್ಮಣ್ಣವ್ರಿಗೆ PWDವ್ರಿಗೆ ಹೇಳ್ತಾ ಇದ್ದೀನಿ, ನಮ್ಮ ಹಳೆ ಇದೈತಲ್ಲ ತಾಲೂಕು ಆಫೀಸು, ಅದು ಒಡೆದಾಕ್ಸಿ ಕೆಳಗೆ ಫುಲ್ ಆಫೀಸ್ಗಳಿಗೆ ಕೊಟ್ಟು ಮೇಲೊಂದು ಒಳ್ಳೆ ಸಭಾಂಗಣ ಮಾಡಿಕೊಡ್ತೀರಾ, ಒಂದು ಪ್ರಪೋಸಲ್ ಮಾಡಿಕೊಡ್ತೀರಾ? ಅದೇನಾದ್ರು ಮಾಡಿದ್ರೆ ಸರ್ ಅಲ್ಲೇ ತುಂಬ ಚೆನ್ನಾಗಾಗುತ್ತೆ ಸರ್. ಮೀಟಿಂಗಿಗೆ ನಮಗೊಂದು ಹಾಲ್ ಬೇಕು. ಇದು ಆಡಿಟೋರಿಯಂ ಸಿಸ್ಟಮ್ ಇರುತ್ತೆ, ಏನಾದ್ರು ಕಾರ್ಯಕ್ರಮಗಳಿಗೆ ಇದಕ್ಕೆ ಚೆನ್ನಾಗಿರುತ್ತೆ. ಮೀಟಿಂಗ್ಸ್ ಮಾಡೋಕ್ಕೆ ಒಂದು ಹಾಲ್ ಬೇಕು. ಇಲ್ಲ ಅಲ್ಲ, ಅಲ್ಲಿ ಮಾಡಿದ್ರೆ ಕೆಳಗಡೆ ಆಫೀಸ್ಗಳಿಗೆ ಬೇರೆದಕ್ಕಾಗಲಿ ಮೇಲೊಂದು 1 ಫ್ಲೋರು 2 ಫ್ಲೋರ್ ಮಾಡಿ ಸರ್, ನೀವೇನು ಮಾಡಿಕೊಡಿ ಸರ್. ಅದು ಪ್ರಪೋಸಲ್ ಅಲ್ಲೊಂದು ಮಾಡೋಣ, ಒಂದು ಒಳ್ಳೇದು ಚೆನ್ನಾಗಿ. 98.2% SC, 98.5% ST ಮಕ್ಕಳು ಪಾಸ್ ಆಗಿರೋದು ಸರ್. 510 ಮಕ್ಕಳಿಗೆ 504 ಮಕ್ಕಳು SLC ಕೂತ್ಕೊಂಡ್ರು, ಬರೀ 39 ಜನ ಫೇಲ್ ಆಗಿದ್ದಾರೆ ಸರ್ ತಾಲೂಕಲ್ಲಿ. ಮಧ್ಯದಲ್ಲಿ ನಾವು ಮಿಡ್ ಟರ್ಮ್ ಎಕ್ಸಾಮ್ ಮಾಡಿದಾಗ 1300 ಜನ ಮಕ್ಕಳು ಫೇಲ್ ಆಗಿದ್ರು ಕೆಲವು ಸಬ್ಜೆಕ್ಟಲ್ಲಿ. ಅದಕ್ಕೆ ಒಂದು ಸಂಜೀವಿನಿ ಅಂತ ಶಿಬಿರ ಮಾಡಿದ್ವಿ. ಅವ್ರಿಗೆ ಬೇರೆ ಬುಕ್ಸ್ ಹೆಂಗೆ ಪಾಸ್ ಆಗೋಕ್ಕೆ ಓದೋದು ಹೆಂಗೆ ಅಂತ ಮಾಡಿ BO ಮಾಡಿ, ಅವ್ರು ಯಾರೋ ಪಾಪ ಪ್ರೈವೇಟ್ನವರೆಲ್ಲ ಅದಕ್ಕೆ ಇವ್ರಿಗೆ ಸಂಬಳ ಕೊಡೋಕ್ಕೆ ಮಾಡಿ ಅವರು ಸ್ಪಾನ್ಸರ್ ಮಾಡಿದ್ರು ಭಾನುವಾರ ದಿವಸ ಕ್ಲಾಸ್ ತೊಗೊಳಕ್ಕೆ. ಅದರಿಂದ 39 ಜನ ಫೇಲ್ ಆಗಂಗಾಯ್ತು ಅಷ್ಟೇ. 1300 ಜನದಲ್ಲಿ 39 ಜನ ಅಷ್ಟೇ ಫೇಲ್ ಆಗಿದ್ರು. ಆ ಲೆವೆಲಿಗೆ ಸ್ಕೂಲ್ಗಳಲ್ಲಿ ಪಾಠ ಮಾಡೋಕ್ಕೆ ನಮ್ಮ ಮುಗಿ ಬೀಳ್ತಾವ್ರು ನಮ್ಮ ಶಿಕ್ಷಕರುಗಳೇ. ಆ ಥರ ಮಾಡಿದ್ವಿ. ಹೊರಗಡೆಯವ್ರೆ ಬೇಡ, ನಮ್ಮ ಶಿಕ್ಷಕರೇ ನಿಮ್ಮ ಹತ್ರನೇ ಶಕ್ತಿ ಇದೆ ಮಾಡಿ ಅಂತ ಇವರು ಸಬ್ಜೆಕ್ಟ್ ರೆಡಿ ಮಾಡಿ ಮಾಡ್ತಾಯಿದ್ದಾರೆ ಸರ್. ಇದು 1,20,000 ಏನಾದ್ರು ಆದಾಯ ಇದ್ದರೆ ಕಾರ್ಡುಗಳು ಕಿತ್ತಾಕ್ತಾ ಇದ್ದಾರೆ. ಅದನ್ನಕ್ಕೆ ಅವ್ರ ಪೋಷಕರು ಯಾರು ಇಲ್ಲಿರ್ತಾರೆ, ಅವನೇನೋ ಡ್ರೈವಿಂಗು ಮತ್ತೊಂದು ಕೆಲಸಕ್ಕೋ ಬೆಂಗಳೂರು ಮತ್ತೊಂದು ಕಡೆ ಓದ್ತಾ ಇರ್ತಾನೆ. ಕಂಪ್ನಿಯವರು ಡೈರೆಕ್ಟ್ ಅವನ ಅಕೌಂಟಿಗೆ ದುಡ್ಡು ಹಾಕಿದ ತಕ್ಷಣ ಇಲ್ಲಿ ನಮ್ದು ಆಧಾರ್ ಲಿಂಕ್ ಇರುತ್ತೆ, ಬ್ಯಾಂಕ್ ಲಿಂಕ್ ಇರುತ್ತೆ, ತೆಗೆದಾಕ್ತಾ ಇದ್ದಾರೆ. ಅಂಥ ಪೋಷಕರಿದ್ದರು ದಯಮಾಡಿ ನಾವು ಅಸೆಂಬ್ಲಿಲೂ ಕೇಳಿದ್ದೀವಿ, ಇವನು ಎಲ್ಲೋ ಜೀವನ ಅವ್ನು ಮಾಡ್ತಾ ಇರ್ತಾನೆ, ಇಲ್ಲ ಅವ್ರ ತಂದೆ ತಾಯಿಗೆ ಊಟ ಹಾಕೋರು ಇರಲ್ಲ ಅಂತ ಕೇಳಿದ್ವಿ. ಬಟ್ ಅದನ್ನೊಂದು ಈಗಲೇ ಆನ್ಲೈನಲ್ಲಿ ನಾವು ಈಗಲೇ ಸಪ್ರೇಷನ್ ಮಾಡಿಸ್ಬಿಟ್ರೆ ಅವರಿಗೆ ತೊಂದರೆ ಆಗಲ್ಲ ಅಂತೇಳಿ ನೀವು ಅದೊಂದು ಮನವರಿಕೆ ಮಾಡಿ, ಯಾರು ಗೊತ್ತದು. ಅಯ್ಯೋ ವಾದ ಮಾಡಿ ಇಟ್ಬಿಟ್ರು ಇವರು. ನಾವು ಕೇಳಿದಾಗ ಒಂದು ಆನ್ಸರು ಇದೆ ನನ್ನ ಹತ್ರ, ಪೆಟ್ಟಿಗೆ ಅಂಗಡಿಲಿ ಮಾರ್ತಾ ಇರೋದು ಸತ್ಯನ ಅಂದ್ರೆ ಹೌದು ಅಂತ ಕೊಟ್ಟವ್ರು ನನಗೆ. ಫಿಕ್ಸ್ ಮಾಡಿಬಿಟ್ಟಿದ್ದಾರೆ ಸರ್ ಸರ್ಕಾರ, ಇಷ್ಟು ಟಾರ್ಗೆಟ್ ಮಾರಬೇಕು. ಈ ಪೊಲೀಸ್ನವ್ರಿಗೂ ಹಂಗೆ ಮಾಡಿದ್ದಾರೆ ಸರ್, ಇಷ್ಟು ಕೇಸ್ ಹಾಕಬೇಕು ಅಂತ. ರೋಡಲ್ಲಿ ನಿಂತಿರ್ತಾರೆ ಇವರು PCಗಳು. ಮೊನ್ನೆ ಕೇಳಿದೆ ಎಷ್ಟು ವಸೂಲಿ ಕಮಾಯಿ ಆಯ್ತವ ಅಂತ. ಅವಳು ನಿಂತಿದ್ದು ನಮ್ಮ ಸಬ್ ಇನ್ಸ್ಪೆಕ್ಟ್ರು ಇದ್ರ ಹತ್ರ GMR ಹತ್ರ, ಎಷ್ಟು ವಸೂಲಿ ಮಾಡ್ತಿದೆ, ಏನಕ್ಕೆ ಮಾಡ್ತಿದೆ ಕೂತ್ಕೊಂಡು ಅಂತ. ನಮಗೆ ಇಷ್ಟು ಟಾರ್ಗೆಟ್ ಕೊಟ್ಟವ್ರೆ, ತಿಂಗಳಿಗೆ ಇಷ್ಟು ಮಾಡಬೇಕು ಅಂತ ಸರ್ಕಾರ ಅಂತ ಹೇಳ್ತಾರೆ. ಇದು ಸರ್ ಒಂದು ಹೇಳ್ಬಾರ್ದು, ಬೇಡ ಎಲ್ಲಗಳು ಬಿದ್ದುಬಿಟ್ಟವೆ ಇದರಡಿನೆಲ್ಲ. ಎಲ್ಲಿ ಹಳ್ಳಿ ಮರದ ಕೆಳಗಡೆ ಎಲ್ಲರೂ ಹಂಗಂತಾರೆ. ಏನು ಮಾಡ್ತಾರೆ, ಇಲ್ಲೇ ಅಂಗಡಿಗಳಲ್ಲಿ ಸಿಗೋದ್ರಿಂದ ಕುಡಿತಾರೆ, ಅಲ್ಲೇ ಇಸ್ಪಿಟ್ ಆಡ್ತಾರೆ. ಮನೇಲಿ ಇವರು ತಾಳಿ ಪಾಳಿ ಎಲ್ಲ ಹೆಣ್ಮಕ್ಳು ಮಾರ್ತಾರೆ. ಅವ್ರ ಜೊತೆಗೆ ಮಕ್ಕಳು ಕೂಡ ಇಲ್ಲಿ ಚಿಕ್ಕಹಳ್ಳಿಲಿ ಸಿಗೋದು, ಇಲ್ಲಿಂದ ಕುಡಿದು ಅಲ್ಲಿಗೆ ಹೋಗೋ ಅಷ್ಟರಲ್ಲಿ ಇಳಿದಾರು ಇಳಿಯೋದು. ಇಲ್ಲ ಅಲ್ಲೇ ಸಿಗೋದ್ರಿಂದ ಇಳಿದ ತಕ್ಷಣ ಮತ್ತೆ ಹಾಕೊಂಡು ಜಗಳ ಮನೆಗಳಲ್ಲಿ ಇವೇ ಆಗ್ತದೆ. ಅದಕ್ಕೆ ಏನು ಮಾಡ್ತಾರೆ ಕೇಳಂತಾರೆ. ನಮ್ಮಲ್ಲಿ ಏನಾರು ನಮ್ಮ ಮೇಡಮ್ ಏನಾರು ಒಂದು ಬದಲಾವಣೆ ತಂದರೆ ನಾನು ಕೈ ಮುಗಿದು ಕೇಳ್ಕೊಂಬಿಟ್ಟಿದ್ದೀನಿ ಅವ್ರನ್ನ, ನಮ್ಮ ಹೆಣ್ಮಕ್ಳು ಇದನ್ನು ಉಳಿಸವ ಅಂತ. ಹಾಂ